ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇದು ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ. ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಒಂದು ಚಿಕ್ಕದು 5-6 ಇತ್ತು. ಒಂದು 5-6 ಮಾವಿನಕಾಯಿ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಗೊಜ್ಜುಗೆ ಎಲ್ಲ ಒಗ್ಗರಣೆ ಹಾಕ್ತೀನಿ. ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆ ಹಾಕ್ತೀನಿ. ಈಗ ಸಾಸಿವೆ ಹಾಕ್ತೀನಿ. ಜೀರಿಗೆ ಹಾಕ್ತೀನಿ, ಕರಿಬೇವು, ಈರುಳ್ಳಿ, ಒಗ್ಗರಣೆ ಹಾಕಿದ್ದೀನಿ ನೋಡಿ. 2 ಚಮಚ ಖಾರ ಪುಡಿ ಹಾಕ್ತೀನಿ. ಆಮೇಲೆ ಉಪ್ಪು ಆಮೇಲೆ ಹಾಕ್ತೀನಿ. ಈಗ ಮಾವಿನಕಾಯಿ ಒಗ್ಗರಣೆಗೆ ಖಾರ ಪುಡಿ ಹಾಕ್ತೀನಿ. ಮಾವಿನಕಾಯಿ ಹಾಕಿ ಸ್ವಲ್ಪ ಮಾಗಿಸ್ಬಿಟ್ಟು ಆಮೇಲೆ ನೀರು ಹಾಕಿ ಸ್ವಲ್ಪ ಮಾಡಬೇಕಿದೆ ಎಣ್ಣೆ ಒಳಗೆ. ನೋಡಿ, ಬೇಯಲಿಕ್ಕೆ 1 ಲೋಟ ನೀರು ಹಾಕ್ತಾ ಇದ್ದೀನಿ. ಕಡಿಮೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕಿ ಬೇಯಿಸ್ಬೋದು. ನೋಡೋಣ. ಅಷ್ಟು ನಾವು ಮುಂಚೆಲ್ಲ ಅಂದಾಜು ಮೇಲೆ ಮಾಡ್ತಿದ್ವಲ್ಲ, ಆಮೇಲೆ ನೋಡಿ ಇನ್ನೊಂದು ಹಾಕ್ತೀನಿ. ನೋಡಿ, 1.5 ಲೋಟ ನೀರು ಹಾಕಿದ್ದೆ. ಫಸ್ಟ್ 1 ಹಾಕಿದೆ, ಆಮೇಲೆ ಅರ್ಧ ಲೋಟ ಹಾಕಿದ್ದೀನಿ ನೀರು. 1.5 ಲೋಟ ನೀರು ಹಿಡಿದಿದೆ ಇದು. ಈಗ ಬೆಲ್ಲ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಪುಡಿ, ಆಮೇಲೆ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಹುಳಿ ಎಲ್ಲ ಇದು 1 ಸ್ಪೂನ್ ಹಿಡಿಯುತ್ತೆ. 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಮಾವಿನಕಾಯಿ ಹುಳಿ ಅಲ್ವಾ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಹಾಕೀನಿ. ಇನ್ನು ಅರ್ಧ ಹಾಕ್ತೀನಿ ನೋಡಿ. ಇನ್ನು ಅರ್ಧ 1.5 ಸ್ಪೂನು ಸಾಂಬಾರು ಪುಡಿ. ಮಾಮೂಲಿ ನಾವು ಅಡುಗೆ ಬಳಸ್ತೀವಲ್ಲ, ಪಲ್ಯ ಸಾಂಬಾರು, ಅದೇ ಸಾಂಬಾರು ಪುಡಿ. ಆಮೇಲೆ ನೆಕ್ಸ್ಟು ಇದು 1 ಸ್ಪೂನು ಗುರಾಳ್ ಪುಡಿ, 1 ಸ್ಪೂನು ಪುಟಾಣಿ ಪುಡಿ, ಕಡಲೆ ಅಂತೀವಲ್ಲ ಅದು ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು ನೋಡಿ. ಈ ಥರ ಬೆಂದಿದೆ. ಇವಾಗ ನೀವು ಟೇಸ್ಟ್ ನೋಡ್ಬೇಕಾದ್ರೆ ಉಪ್ಪು ಖಾರ ನಿಮಗೆ ತಕ್ಕಂಗೆ ಹಾಕೋಬೋದು. ರೆಡಿಯಾಗಿದೆ. ನೋಡಿ, ಈ ಥರ ಮಾವಿನಕಾಯಿ ಗೊಜ್ಜು ಚಪಾತಿಗೆ, ಬ್ರೆಡ್ಡಿಗೆ, ಅನ್ನಕ್ಕೂ ಊಟ ಮಾಡ್ಬೋದು. ಬಿಸಿ ಅಂತಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಮಾವಿನಕಾಯಿ ಗೊಜ್ಜು. ಈ ಥರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.